ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್. ಸೊ ಇವತ್ತು ಟ್ಯೂಸ್ಡೇ, ಹಾಗೆ ನಾನು ಇವತ್ತು ಆಫೀಸ್ಗೆ ಹೋಗ್ತಾ ಇದ್ದೀನಿ. ಯೂಶಲಿ ಟ್ಯೂಸ್ಡೇ ಆ್ಯಂಡ್ ವೆನ್ಸ್ಡೇ ವಿಲ್ ಬಿ ಮೈ ವರ್ಕ್ ಫ್ರಮ್ ಆಫೀಸ್. ಸೊ ಅವತ್ತಿನ ರುಟೀನ್ ಹೇಗಿರುತ್ತೆ ಅನ್ನೋದು ಈ ವ್ಲಾಗ್ ಆಗಿರುತ್ತೆ. ಹಾಗೆ ನಾನು ಇವಾಗ ಆಫೀಸ್ಗೆ ರೀಚ್ ಆಗಿದ್ದೀನಿ. ಯೂಶ್ವಲಿ ನಾನು 10 o'clock ಅಷ್ಟೊತ್ತಾಗುತ್ತೆ ಆಫೀಸ್ಗೆ ರೀಚ್ ಆಗೋಷ್ಟೊತ್ತಿಗೆ. ಆ್ಯಂಡ್ ಫಸ್ಟು ನಾನು ಆಫೀಸ್ಗೆ ಹೋಗಿ ಕ್ವಿಕ್ ಆಗಿ ಲಾಗಿನ್ ಆಗಿ ಅದಾದಮೇಲೆ ಆಫೀಸಲ್ಲೇ ಬ್ರೇಕ್ಫಾಸ್ಟ್ ಮಾಡ್ಕೊಳ್ತೀನಿ. ಆ್ಯಂಡ್ ನಾನು ಇವತ್ತಿನ ಬ್ರೇಕ್ಫಾಸ್ಟ್ಗೆ ಬಾಯ್ಲ್ಡ್ ಎಗ್ಸ್ ಜೊತೆ ಮಸಾಲ ಓಟ್ಸ್ನ ತಗೊಂಡಿದ್ದೀನಿ. ಹಾಗೆ ಮಾರ್ನಿಂಗ್ ಫಸ್ಟ್ ಹಾಫ್ ಎಲ್ಲ ಆದಮೇಲೆ ಮಧ್ಯಾಹ್ನ ಊಟಕ್ಕೆ ನಾನು ಸ್ಯಾಲೆಡ್ ತಗೊಂಡಿದ್ದೆ ಅಷ್ಟೇ. ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಒಂದು 10 minutes ಹಾಗೆ ವಾಕಿಂಗಿಗೆ ಹೋಗ್ತೀವಿ. ಸೊ ಇಲ್ಲಾಂದರೆ ಸ್ವಲ್ಪ ನಿದ್ದೆ ಬರುತ್ತೆ, ಸ್ವಲ್ಪ ಆ್ಯಕ್ಟಿವ್ ಆಗಿರಲಿ ಅಂತ. ಆ್ಯಂಡ್ ಇದಾದಮೇಲೆ ನಾವು ಯೂಶ್ವಲಿ 3 o'clockಗೆ ಲಾಗೌಟ್ ಆಗ್ತೀವಿ ಆಫೀಸಿಂದ. ಬಿಕಾಸ್ ಆ ಲೊಕೇಶನಿಂದ ತುಂಬ ಟ್ರಾಫಿಕ್ ಇರುತ್ತೆ ಅಂತ ಅಂದ್ಬಿಟ್ಟು 3 o'clockಗೆ ಆಫೀಸಿಂದ ಲಾಗೌಟ್ ಆಗ್ತೀವಿ. ಆ್ಯಂಡ್ ಸೊ ಹಾಗೆ ಇವಾಗ ನಾನು ಕಾಫಿ ಕುಡಿತಾ ಇದ್ದೀನಿ ಆಚೆ ಫ್ರೆಂಡ್ಸ್ ಜೊತೆ. ನನಗೆ ಯಾವಾಗಲೂ ಕಾಫಿ ಟೀ ಕುಡಿಬೇಕು ಅಂತ ಏನೂ ಅನಿಸಲ್ಲ, ಸಮ್ಟೈಮ್ಸ್ ಕುಡಿಬೇಕು ಅಂತ ಅನಿಸ್ದಾಗ ಅಷ್ಟೇ. ಹಾಗೆ ಫ್ರೆಂಡ್ಸ್ ಜೊತೆ ಹೋಗ್ಬಿಟ್ಟು ಕಾಫಿ ಟೀ ಎಲ್ಲ ಕುಡಿತೀನಿ. ಆ್ಯಂಡ್ ಇದಾದಮೇಲೆ ನಾನು ಮಧ್ಯಾಹ್ನ ಜಸ್ಟ್ ಸ್ಯಾಲಡ್ ತಿಂದಿದ್ದೆ ಅಲ್ವಾ, ಸೊ ಹಾಗಾಗಿ ಬರೋಷ್ಟೊತ್ತಿಗೆ ಸ್ವಲ್ಪ ಹೊಟ್ಟೆ ಹಸಿವಾಗ್ತಾ ಇತ್ತು. ಅದಕ್ಕೆ ಕ್ವಿಕ್ಕಾಗಿ ಏನಾದರೂ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಫ್ರೆಶ್ ಅಪ್ ಕೂಡ ಆಗಿಲ್ಲ, ಸೊ ಬಂದಿದ ತಕ್ಷಣ ಅಡುಗೆ ಮನೆಗೆ ಬಂದೆ. ಸೊ ಇವಾಗ ನಾನು ಚಪಾತಿ ಇತ್ತು ಮನೇಲಿ, ಸೊ ಅದಕ್ಕೆ ಅದ್ರ ಜೊತೆಗೆ ಎಗ್ ಬುರ್ಜಿ ಮಾಡ್ಕೊಳ್ಳೋಣ ಅಂತ ಎಲ್ಲ ಮಾಡ್ಕೊತಾ ಇದ್ದೀನಿ. ನಾನು ಆಫೀಸ್ ಹೋಗೋ ದಿನ ಅಡುಗೆ ಎಲ್ಲ ಏನೂ ಮಾಡಲ್ಲ. ಮಾರ್ನಿಂಗ್ ಆ್ಯಂಡ್ ಮಧ್ಯಾಹ್ನ ಎಲ್ಲ ಊಟ ಎಲ್ಲ ಅಲ್ಲೇ ಆಫೀಸಲ್ಲೇ ಆಗುತ್ತೆ. ಸೊ ಜಸ್ಟ್ ನೈಟ್ ಡಿನ್ನರ್ ಅಷ್ಟೇ. ಆ್ಯಂಡ್ ಡಿನ್ನರ್ಗೂ ನಾನು ತುಂಬ ಹೆವಿಯಾಗಿ ಏನೂ ಮಾಡ್ಕೊಳ್ಳಲ್ಲ, ಲೈಟಾಗೇ ಮಾಡ್ಕೊಳ್ತೀನಿ. ಸೊ ಈ ಥರ ಎಗ್ ಬುರ್ಜಿ ಇಲ್ಲ ಫ್ರೂಟ್ ಬೌಲ್ ಆ ಥರ ತಿನ್ಕೊತೀನಿ. ಬಿಕಾಸ್ ನೈಟ್ ಏನಾದರೂ ಮಾಡಿದರೆ ಅದು ಪುನಃ ನಾಳೆಗೂ ಉಳಿಯುತ್ತೆ, ಆ್ಯಂಡ್ ನೆಕ್ಸ್ಟ್ ಡೇ ಕೂಡ ಆಫೀಸ್ಗೆ ಹೋಗ್ಬೇಕಾಗಿರುತ್ತೆ. ಆ್ಯಂಡ್ ಮಾರ್ನಿಂಗು ತಿನ್ನೋಕ್ಕಾಗಲ್ಲ, ಮಧ್ಯಾಹ್ನನೂ ತಿನ್ನೋಕ್ಕಾಗಲ್ಲ, ನೆಕ್ಸ್ಟ್ ಡೇ ನೈಟೇ ತಿನ್ನಬೇಕಾಗುತ್ತೆ. ಸೊ ಹಾಗಾಗಿ ನಾನು ಜಾಸ್ತಿ ಅಡುಗೆನೂ ಮಾಡ್ಕೊಳ್ಳೋದಿಲ್ಲ 2 ದಿನ. ಈ ಥರ ಸಿಂಪಲ್ಲಾಗಿ ಏನಾದರೂ ಎಗ್ ಬುರ್ಜಿನೋ ಇಲ್ಲ ಅವಲಕ್ಕಿ ಉಪ್ಪಿಟ್ಟು ಈ ಥರ ಸಿಂಪಲ್ಲಾಗಿ ಮಾಡ್ಕೊಳ್ತೀನಿ. ಆಫೀಸಿಂದ ಬಂದಮೇಲೆ ಒಂದು ಸ್ವಲ್ಪ ಹೊತ್ತು ತಿಂದು ರೆಸ್ಟ್ ಎಲ್ಲ ಮಾಡಿಕೊಂಡು ಆಮೇಲೆ ಪುನಃ ಕನೆಕ್ಟ್ ಆಗಬೇಕಾಗತ್ತೆ. ಸೊ ಬೇಗ ಲಾಗೌಟ್ ಆಗಿರ್ತೀವಿ ಅಲ್ವಾ, ಹಾಗಾಗಿ. ಸೊ ಹಾಗೆ ನಾನು ತಿಂದ್ಕೊಂಡೆ ಸ್ವಲ್ಪ ವರ್ಕ್ ಮಾಡ್ತಾಯಿದ್ದೆ.
ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಸೊ ನಾನು ಆಫೀಸ್ಗೆ ಅವತ್ತು ಬೇಗ ರೀಚ್ ಆದೆ. ಆ್ಯಕ್ಚುಲಿ ಜಸ್ಟ್ ಒನ್ 20 ಮಿನಿಟ್ಸಲ್ಲೇ ಎಲ್ಲ ನಾನು ಆಫೀಸಲ್ಲೇ ಇದ್ದೆ. ಸೊ ಫಸ್ಟ್ ಟೈಮ್ ನಾನು ಇಷ್ಟು ಬೇಗ ಆಫೀಸ್ಗೆ ರೀಚ್ ಆಗಿದ್ದು. ಲೈಕ್ 8:45 ಅಷ್ಟೊತ್ತಿಗೆ ಅಲ್ಲಿಂದ ಹೊರಟಿದ್ದು 9:05 ಅಷ್ಟೊತ್ತಿಗೆಲ್ಲ ನಾನು ಆಫೀಸ್ಗೆ ರೀಚ್ ಆಗಿಬಿಟ್ಟಿದ್ದೆ. ಟ್ರಾಫಿಕ್ ಅಷ್ಟು ಏನೂ ಇರಲಿಲ್ಲ. ಆ್ಯಂಡ್ ಹಾಗೆ ಅವರು ಡ್ರೈವರ್ ಕೂಡ ತುಂಬ ಚೆನ್ನಾಗಿ ಡ್ರೈವ್ ಮಾಡಿದ್ರು ಬೇಗ ಬೇಗ. ಸ್ವಲ್ಪ ಫಾಸ್ಟಾಗಿ ಓಡಿಸ್ಕೊಂಡು ಬಂದರು. ಸೊ ಹಾಗಾಗಿ ಆ್ಯಂಡ್ ಅದಕ್ಕೆ ಇವಾಗ ನಾನು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಇವತ್ತಿನ ಬ್ರೇಕ್ಫಾಸ್ಟ್ಗೆ ನಾನು ಸೇಮ್ ಬಾಯ್ಲ್ಡ್ ಎಗ್ಸ್ ಮತ್ತು ಉಪ್ಮಾ ತೊಗೊಳ್ತಾ ಇದ್ದೀನಿ. ಸೊ ಯೂಶಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಬಾಯ್ಲ್ಡ್ ಎಗ್ ಇದ್ದೇ ಇರುತ್ತೆ. ಸೊ ಬಾಯ್ಲ್ಡ್ ಎಗ್ ಜೊತೆ ಬೇರೆ ಏನಾದರೂ ತೊಗೊಳ್ತೀನಿ. ಉಪ್ಮಾ ಇಲ್ಲ ಓಟ್ಸ್ ತೊಗೊಳ್ತೀನಿ ಸಮಟೈಮ್ಸ್ ನಾನು ಪಪಾಯ ಫ್ರೂಟ್ಸ್ ತೊಗೊತೀನಿ. ಸೊ ಯೂಶ್ವಲಿ ಅಲ್ಲೂ ಬ್ರೇಕ್ಫಾಸ್ಟ್ ಇರುತ್ತೆ. ಲೈಕ್ ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಬ್ರೇಕ್ಫಾಸ್ಟ್ ಎಲ್ಲ ಆಫೀಸಲ್ಲಿ ಸಿಗುತ್ತೆ. ಬಟ್ ನನಗೆ ಬೆಳಗ್ಗೆ ಏನು ಅಷ್ಟೊಂದು ಹೆವಿಯಾಗಿ ದೋಸೆ, ಇಡ್ಲಿ ಆ ಥರ ಎಲ್ಲ ನನಗೆ ತಿನ್ನೋಕ್ಕೆ ಇಷ್ಟ ಆಗಲ್ಲ. ಮನೇಲಿದ್ದರೆ ಏನೋ ತಿನ್ನಬೇಕು ಅಂತ ಅನಿಸುತ್ತೆ. ಬಟ್ ಆಚೆ ಕಡೆ ಎಲ್ಲ ಅದೆಲ್ಲ ನಂಗೆ ತಿನ್ನೋಕ್ಕೆ ಆಗಲ್ಲ. ಆ್ಯಂಡ್ ನಾನು ಆಫೀಸ್ಗೆ ರೀಚ್ ಆಗೋಷ್ಟೊತ್ತಿಗೆ ಆ ಕೌಂಟರ್ ಎಲ್ಲ ಕ್ಲೋಸ್ ಆಗಿಬಿಟ್ಟಿರುತ್ತೆ. ನಾನು ರೀಚ್ ಆಗೋದೇ 10 o'clock. ಸೊ 9:30 ತನಕ ಬ್ರೇಕ್ಫಾಸ್ಟ್ ಅವೈಲೇಬಲ್ ಇರುತ್ತೆ. ಸೊ ಹಾಗಾಗಿ ಆ್ಯಂಡ್ ಮಾರ್ನಿಂಗ್ ಹಾಗೆ ಸ್ವಲ್ಪ ಕೆಲಸ, ಮೀಟಿಂಗ್ಸ್ ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ. ಆ್ಯಂಡ್ ಆಫೀಸ್ದು ತುಂಬ ವೀಡಿಯೋಸ್ ಎಲ್ಲ ಮಾಡ್ಕೊಳಕ್ಕಾಗಿಲ್ಲ ನನಗೆ. ನನ್ನ ಕೈಲಿ ಎಷ್ಟಾಯಿತೋ ಅಷ್ಟು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ. ಇವಾಗ ಒಂದು ಸ್ಮಾಲ್ ಟೀ ಬ್ರೇಕ್ ತೊಗೊಂಡೆ. ನಾನು ಯೂಶ್ವಲಿ ಮಿಲ್ಕ್ ಟೀ, ಕಾಫಿ ಅಷ್ಟೊಂದು ಜಾಸ್ತಿ ಕುಡಿಯಲ್ಲ. ಸೊ ಅದಕ್ಕೆ ಗ್ರೀನ್ ಟೀ ಕುಡಿತಾ ಇದ್ದೀನಿ. ಸೊ ಕಾಫಿ ಎಲ್ಲ ಕುಡಿದು ಸ್ವಲ್ಪ ಹಾಗೆ ವರ್ಕ್ ಎಲ್ಲ ಮಾಡಿಕೊಂಡು ನಾವು ಯೂಶ್ವಲಿ 12:30 ಇಲ್ಲ 12:45 ಅಷ್ಟೊತ್ತಿಗೆ ಲಂಚ್ ಬ್ರೇಕ್ ತೊಗೊಳ್ತೀವಿ. ಆ್ಯಂಡ್ ಇವತ್ತು ಆ್ಯಕ್ಚುಲಿ ಶಿವರಾತ್ರಿ ಹಬ್ಬ. ಆ್ಯಂಡ್ ನಾನೇನು ಪೂಜೆ ಏನು ಮಾಡೋಕ್ಕೆ ಹೋಗ್ತಾ ಇಲ್ಲ ಮನೆಯಲ್ಲಿ. ಸೊ ಅದಕ್ಕೆ ನಾನಿವತ್ತು ಲಂಚ್ಗೆ ನಾನ್ ವೆಜ್ ತಿಂದೆ. ಸೊ ಇಲ್ಲಾಂದರೆ ವೆಜ್ಜೇ ತಿಂತಾಯಿದ್ದೆ. ಸೊ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ವಾಕಿಗೆಲ್ಲ ಹೋಗಿ ಬಂದಾಯಿತು. ಹಾಗೆ ಇವಾಗ ಆಫೀಸಿಂದ ಲಾಗೌಟ್ ಮಾಡ್ತಾ ಇದ್ದೀನಿ. ಸೊ 3 o'clockಗೆ ನಾನು ಹೊರಟ್ರೆ ಒಂದು 20 ಮಿನಿಟ್ಸಲ್ಲಿ ರೀಚ್ ಆಗ್ಬೋದು. ಇಲ್ಲ 4 o'clock ಆದ್ರೂ ಲೈಕ್ ಇಟ್ ಟೇಕ್ಸ್ 45 ಮಿನಿಟ್ಸ್. ತುಂಬ ಟ್ರಾಫಿಕ್ ಇದ್ದರೆ 1 hour ತನಕನೂ ಆಗುತ್ತೆ. ಸೊ ಹಾಗಾಗಿ ಆ್ಯಂಡ್ ಹಾಗೆ ಟೀ ಕುಡಿಬೇಕು ಅಂತ ಅನಿಸ್ತಾ ಇತ್ತು. ಸೊ ಹಾಗೆ ಟೀ ಕುಡಿಯೋಣ ಅಂತ ಬಂದೆ ಫ್ರೆಂಡ್ ಜೊತೆ. ಸೊ ನಾನು ಯಾವಾಗಲೂ ತುಂಬ ಎವ್ರಿ ಡೇ ನನಗೆ ಟೀ, ಕಾಫಿ ಇರಲೇಬೇಕು ಅಂತ ಏನಿಲ್ಲ. ಸಮಟೈಮ್ಸ್ ವೆರಿ ರೇರ್ ಅಷ್ಟೇ. ಹಾಗೆ ಮಧ್ಯಾಹ್ನ ನಾನು ಊಟಕ್ಕೆ ನಾನ್ ವೆಜ್ ತೊಗೊಂಡಿದ್ದೆ. ಸೊ ಹಾಗಾಗಿ ಸಂಜೆ ಇನ್ನೂ ನನಗೆ ಹಸಿವಾಗ್ತಾ ಇರಲಿಲ್ಲ. ಸೊ ಯೂಶ್ವಲಿ ನಾವು 4 o'clockಗೆ ಲಾಗೌಟ್ ಆಗ್ತಾ ಇದೆ ಮುಂಚೆ. ಸೊ ಆವಾಗ ನಾವು ಆಫೀಸಲ್ಲಿ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಬರ್ತಾ ಇದೆ. ಸೊ ಇವಾಗ 3 o'clockಗೆ ಬರೋದ್ರಿಂದ ಸ್ನ್ಯಾಕ್ಸ್ ಏನೋ ತಿನ್ನಬೇಕು ಅಂತ ಅನಿಸಲ್ಲ, ಹಸಿವಾಗ್ತಾ ಇರಲ್ಲ. ಸೊ ಮನೆಗೆ ಬಂದು ಏನಾದರೂ ಪ್ರಿಪೇರ್ ಮಾಡ್ಕೊಂಡು ತಿಂತೀನಿ. ಬಟ್ ಇವತ್ತೇನೂ ಹಸಿವಾಗ್ತಾ ಇರಲಿಲ್ಲ. ಸೊ ಅದಕ್ಕೆ ಇವಾಗ ನಂದು ಕೆಲಸ ಎಲ್ಲ ಮುಗಿಸಿ ಇವಾಗ ನಾನು ಲಾಗೌಟ್ ಆಗ್ತಾ ಇದ್ದೀನಿ. ಸೊ ಟೈಮ್ ಆಲ್ಮೋಸ್ಟ್ 7:30, 8 ಆಗಿದೆ. ಇವತ್ತು ಡಿನ್ನರ್ಗೂ ನಾನೇನು ಪ್ರಿಪೇರ್ ಮಾಡ್ತಾ ಇಲ್ಲ. ಸೊ ಆರ್ಡರ್ ಮಾಡ್ತಾ ಇದ್ದೀನಿ ಆಚೆಯಿಂದ. ನಿನ್ನೆ ಕೂಡ ಎಗ್ ಬುರ್ಜಿ ಮಾಡ್ಕೊಂಡಿದ್ದೆ. ಇವತ್ತೇನು ಮಾಡಬೇಕು ಅಂತ ನನಗೆ ಗೊತ್ತೇ ಆಗಿಲ್ಲ. ಸೊ ಹಾಗಾಗಿ ಆ್ಯಂಡ್ ಟೈಮ್ ಕೂಡ ಆಗಿಬಿಟ್ಟಿತ್ತು. ಪುನಃ ಏನು ಮಾಡ್ಕೊಳ್ಳೋದು ಅಂತ ಅಂದ್ಕೊಂಡು ಆಚೆ ಕಡೆಯಿಂದನೇ ತರಿಸೋಣ ಅಂತ ಆರ್ಡರ್ ಮಾಡಿದ್ದೀನಿ. ಆ್ಯಂಡ್ ಹಾಗೆ ಸ್ವಲ್ಪ ಕಿಚನ್ ಎಲ್ಲ ಕ್ಲೀನ್ ಮಾಡಬೇಕಿತ್ತು. ಕ್ಲೀನಿಂಗ್ ಅಂದರೆ ನೈಟ್ ಎಲ್ಲ ಡಿಶ್ ವಾಶ್ ಮಾಡಿ ಇಟ್ಟಿರ್ತೀನಿ ಅಲ್ವಾ. ಸೊ ಅದೆಲ್ಲ ನೀಟಾಗಿ ತೆಗೆದು ಎಲ್ಲ ಒಳಗಡೆ ಎತ್ತಿಡ್ತಾ ಇದ್ದೀನಿ. ಸೊ ಬೆಳಗ್ಗೆ ಅಂತೂ ಟೈಮ್ ಇರಲ್ಲ ಅದೆಲ್ಲ ಮಾಡ್ಕೊಳ್ಳೋದಕ್ಕೆ. ಸೊ ಹಾಗೆ ಇವಾಗೆಲ್ಲ ಜಸ್ಟ್ ತೆಗೆದು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ನಂದು ಇವಾಗಷ್ಟೇ ಕೆಲಸ ಮುಗೀತು. ಸೊ ನಾನು ಬರುವಾಗ ಇದೊಂದು ಕಡಲೆಪುರಿ ತೊಗೊಂಡು ಬಂದಿದ್ದೆ ಸ್ನ್ಯಾಕ್ಸ್ಗೆ ಚುರುಮುರಿ ಮಾಡ್ಕೊಳ್ಳೋಣ ಅಂತ. ಬಟ್ ನನಗೆ ಟೈಮೇ ಆಗಿಲ್ಲ ಮಾಡ್ಕೊಳ್ಳೋಕ್ಕೆ. ಸೊ ಇದನ್ನು ನಾಳೆಗೆ ಇಟ್ಕೊಳ್ತೀನಿ. ನಾಳೆಗೆ ಏನಾದರೂ ಮಾಡ್ಕೊಳ್ತೀನಿ. ಐ ಮೀನ್ ಚುರುಮುರಿನೇ ಮಾಡ್ಕೊಬೇಕು ಇದರಲ್ಲಿ. ಸೊ ಇವಾಗ ನೈಟ್ ಡಿನ್ನರ್ಗೆ ನಾನೇನು ಮಾಡ್ತಾ ಇಲ್ಲ. ಅಡುಗೆ ಟೈಮ್ ಆಗಿಬಿಟ್ಟಿದೆ ಆಗಲೇ 8 ಹತ್ತಿರ ಆಯಿತು. ಸೊ ಇನ್ನೂ ನಾನೇನು ಅಡುಗೆ ಮಾಡೋಕ್ಕೆ ಹೋಗಲ್ಲ.
ಸೊ ಆಚೆ ಕಡೆಯಿಂದನೇ ತರಿಸ್ಕೊತೀನಿ. ಮಧ್ಯಾಹ್ನ ಸ್ವಲ್ಪ ಹೆವಿ ಲಂಚ್ ಮಾಡಿದ್ದೆ, ಸೊ ನನಗೆ ಇವಾಗ ಹಸ್ವಾಗ್ತಾಯಿಲ್ಲ. ಸೊ ಮಾಡಿದ್ರೆ ಸುಮ್ಮನೆ ನಾಳೆಗೂ ಉಳಿದೋಗ್ಬಿಡುತ್ತೆ, ಹಾಗಾಗಿ ಇನ್ನೂ ಪ್ರಿಪೇರ್ ಮಾಡ್ಕೊಳ್ತಾ ಇಲ್ಲ, ಆಚೆ ಕಡೆಯಿಂದನೇ ತರಿಸ್ಕೊಳ್ತೀನಿ. ಇನ್ನು ನಾಳೆ ಬೆಳಗ್ಗೆ ಏನಾದರೂ ಫ್ರೆಶ್ ಆಗಿ ಏನಾದರೂ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ಕೊಳ್ತೀನಿ. ಸಾಕು. ಓಕೆ, ಇವಾಗ ಟೈಮ್ ಒಂದು 8 ಗಂಟೆ ಆಗಿದೆ. ನಾನು ಆಫೀಸಿಂದ ಬಂದು ಇನ್ನೂ ಫ್ರೆಶ್ ಅಪ್ ಆಗಿಲ್ಲ. ಸೊ ಇವಾಗ ಫ್ರೆಶ್ ಅಪ್ ಆಗಿ ಊಟ ಮಾಡಿ ಏನು ರೆಸ್ಟ್ ಮಾಡ್ತೀನಿ. ಸೊ ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನನ್ನ ವಿಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.